ಹಲೋ ಹಾಯ್ ಎಲ್ಲ ವೀಕ್ಷಕರಿಗೆ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಿಮಗೆ ಹೆಲ್ದಿಯಾದ 4 ಬಗೆಯ ದೋಸೆಗಳನ್ನ ಹೇಗೆ ಮನೇಲೇ ಈಸಿಯಾಗಿ ಮತ್ತು ರುಚಿಯಾಗಿ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಮೊದಲಿಗೆ ಕ್ಯಾರೆಟ್ ದೋಸೆ ಹೇಗೆ ತುಂಬ ಸಾಫ್ಟಾಗಿ ಮತ್ತು ಟೇಸ್ಟಾಗಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗ ನಾನು ಮಾಡೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ಮಿಸ್ ಮಾಡ್ಕೊಳ್ಳದೆ ನೋಡಿ ವಿಡಿಯೋನ ಕೊನೆ ತನಕ. ಈಗ ನೋಡೋಣ ಹೇಗೆ ಮಾಡೋದು ಅಂತ. ಒಂದು ಬೌಲ್ಗೆ ನಾನೀಗ 3/4 ಕಪ್ನಷ್ಟು ದೋಸೆ ಅಕ್ಕಿ ಹಾಕ್ತಾ ಇದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಂದು 5-6 ಅವರ್ಸ್ ನೆನೆಸ್ಕೋಬೇಕು. ಇಲ್ಲ ರಾತ್ರಿ ಇಡೀ ಅಕ್ಕಿನ ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ದೋಸೆ ಮಾಡ್ಕೋಬಹುದು. ಅಕ್ಕಿ ಈಗ ಚೆನ್ನಾಗಿ ನೆಂದಿದೆ. ನೆನೆಸಿದಂಥ ಅಕ್ಕಿನ ಈಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಈಗ ನಿಮಗಿಲ್ಲಿ ಕಾಣಿಸ್ಬೋದು. ಇದಕ್ಕೆ ನಾನು ಇವಾಗ ಸಣ್ಣದಾಗಿ ಕಟ್ ಮಾಡಿದ ಕ್ಯಾರೆಟ್ನ 1 ಕಪ್ನಷ್ಟು ಹಾಕ್ತಾ ಇದ್ದೀನಿ. ಹಾಗೆ ಒಂದು 1/2 ಕಪ್ನಷ್ಟು ತೆಂಗಿನ ತುರಿ, ಜೊತೆಗೆ ಒಂದು 3/4 ಕಪ್ನಷ್ಟು ವೈಟ್ ರೈಸ್ ಹಾಕ್ತಾ ಇದ್ದೀನಿ. 1/4 ಕಪ್ನಷ್ಟು ಕರ್ಡ್ ಹಾಕ್ತಾ ಇದ್ದೀನಿ. ಇದಕ್ಕೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೋಬೇಕು. ಈ ದೋಸೆ ಹೆಲ್ದಿ ಅಷ್ಟೇ ಅಲ್ಲ, ತುಂಬಾ ಸಾಫ್ಟ್ ಆಗುತ್ತೆ. ಇದನ್ನು ನೀವು ಒಂದು 8 ಮಂತ್ಸ್ 1 ಇಯರ್ ಮಗುಗೂ ಕೂಡ ಯಾವ ಯೋಚನೆ ಇಲ್ಲದೆ ಇದನ್ನು ನೀವು ತಿನ್ನಿಸ್ಬೋದು. ಅಷ್ಟು ಸಾಫ್ಟಾಗಿದೆ ಈ ದೋಸೆ. ಈಗ ಇದನ್ನೆಲ್ಲ ನಾನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನಿಮಗಿಲ್ಲಿ ನೋಡಿದಾಗ ಕಾಣಿಸ್ಬೋದು ನೋಡಿ, ಇವಾಗ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ. ಕ್ಯಾರೆಟ್ ದೋಸೆ ನೋಡೋಕ್ಕೇ ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ಇದನ್ನು ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ. ಈ ದೋಸೆನ ನೀವು ತಕ್ಷಣ ಕೂಡ ಮಾಡ್ಕೋಬಹುದು, ಇಲ್ಲ ಟೈಮ್ ಇದ್ದರೆ ನೀವು ಒಂದು 15-20 ಮಿನಿಟ್ಸ್ ಇಟ್ಟು ಕೂಡ ಇದನ್ನು ದೋಸೆನ ಮಾಡ್ಕೋಬಹುದು. ಈಗ ಮುಚ್ಚಳ ಮುಚ್ಚಿ ಒಂದು 15 ಮಿನಿಟ್ಸು ಹಾಗೆ ಬಿಡೋಣ. ಈ ದೋಸೆ ತುಂಬಾ ಸಿಂಪಲ್ಲು. ಇದಕ್ಕೆ ಜಾಸ್ತಿ ಟೈಮು ಬೇಡ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಲ್ಲ. ನೀವು ಯಾವಾಗ ಬೇಕೋ ಆವಾಗ ಇದನ್ನು ಮನೇಲಿ ಮಾಡ್ಕೋಬೋದು. 15 ಮಿನಿಟ್ಸು ಈಗ ಆಗಿದೆ. ಈಗ ಟೇಸ್ಟಿಗೆ ಸಾಲ್ಟ್ ಹಾಕ್ಕೊಂಡು ಇದನ್ನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟು ಗಟ್ಟಿಯಾಗಿದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ದೋಸೆ ಹಿಟ್ಟು ರೆಡಿಯಾಗಿದೆ. ದೋಸೆ ಕೌಲಿನ ಸ್ಟವ್ ಮೇಲೆ ಇಟ್ಟು ಅದು ಚೆನ್ನಾಗಿ ಕಾದ್ಮೇಲೆ ಈಗ ನಾನು ಇದಕ್ಕೆ ದೋಸೆ ಹಾಕ್ತಾ ಇದ್ದೀನಿ. ಇದನ್ನು ಜಾಸ್ತಿ ಸ್ಪ್ರೆಡ್ ಮಾಡೋದಕ್ಕೆ ಹೋಗಬೇಡಿ. ದೋಸೆ ಸ್ವಲ್ಪ ತಿಕ್ಕಾಗಿದ್ರೇ ಚೆನ್ನಾಗಾಗೋದು. ಮುಚ್ಚಳ ಮುಚ್ಚಿ ಇದನ್ನು ನಿಧಾನಕ್ಕೆ ಚೆನ್ನಾಗಿ ಕಾಯಿಸ್ಕೋಬೇಕು. ಕ್ಯಾರೆಟಲ್ಲಿ ವಿಟಮಿನ್ ಕ್ಯಾಲ್ಸಿಯಂ ಎಲ್ಲ ತುಂಬಾ ಜಾಸ್ತಿ ಇದೆ. ಅಲ್ಲದೆ ಇದು ನೆನಪಿನ ಶಕ್ತಿನ ಕೂಡ ಜಾಸ್ತಿ ಮಾಡುತ್ತೆ. ಮಕ್ಕಳು ಕ್ಯಾರೆಟ್ನ ಹಾಗೆ ಕೊಟ್ಟಾಗ ಅಷ್ಟು ತಿನ್ನೋಕ್ಕೆ ಇಷ್ಟಪಡಲ್ಲ. ಹೀಗೆ ನೀವು ದೋಸೆ ಮಾಡಿಕೊಟ್ಟಾಗ ಮಕ್ಕಳಿಗೂ ಕೂಡ ತಿನ್ನೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಒಂದು ಕಡೆ ದೋಸೆ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಗೀ ಹಾಕ್ಕೊಂಡು ಇನ್ನೊಂದು ಕಡೆ ಇದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು. ಈಗ ಇದು ಚೆನ್ನಾಗಿ ಕಾದಿದೆ. ಇದನ್ನು ಇನ್ನೊಂದು ಕಡೆ ನಾನು ಮಗ್ಚಾಕ್ತಾ ಇದ್ದೀನಿ. ಈಗ ನೋಡಿ ದೋಸೆ 2 ಕಡೆ ಚೆನ್ನಾಗಿ ಕಾದಿದೆ. ಇದನ್ನು ಇವಾಗ ಒಂದು ಪ್ಲೇಟಿಗೆ ತೆಗೆಯೋಣ. ನೋಡಿ ಇದು ಎಷ್ಟೊಂದು ಚೆನ್ನಾಗಾಗಿದೆ ಅಂತ. ಇದನ್ನು ನೋಡುವಾಗಲೇ ನಿಮಗೆ ಗೊತ್ತಾಗ್ಬೋದು ಇದು ಎಷ್ಟು ಚೆನ್ನಾಗಿ ಈ ದೋಸೆ ಆಗಿದೆ ಅಂತ. ಈ ದೋಸೆ ನೋಡೋದಕ್ಕೆ ಅಷ್ಟೇ ಅಲ್ಲ, ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿದೆ. ಇದನ್ನು ಚಟ್ನಿ ಜೊತೆ ಹಾಕ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಾಗುತ್ತೆ. ನೀವು ತಟ್ಟೆಗೆ ಚಟ್ನಿ ಹಾಕ್ಕೊಂಡು ದೋಸೆನ ತಿಂತಾಯಿದ್ರೆ ಎಷ್ಟು ದೋಸೆ ನಿಮಗೆ ತಿಂದ್ವಿ ಅಂತಲೇ ಗೊತ್ತಾಗಲ್ಲ. ಈ ದೋಸೆನ ಇವಾಗಲೇ ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ನೆಕ್ಸ್ಟ್ ರೆಸಿಪಿ ಹೆಸರುಕಾಳು ದೋಸೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಗೊತ್ತಿದ್ದಾಗೆ ಹೆಸರುಕಾಳು ಹೆಲ್ತಿಗೆ ತುಂಬಾ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಪ್ರೋಟೀನ್ ಎಲ್ಲ ತುಂಬಾ ಜಾಸ್ತಿ ಇದೆ. ಈಗ ನೋಡೋಣ ಹೇಗೆ ಮಾಡೋದು ಅಂತ. ನಾನೀಗ ಒಂದು ಬೌಲ್ಗೆ 1/4 ಕಪ್ನಷ್ಟು ದೋಸೆ ಅಕ್ಕಿ, 1 ಕಪ್ನಷ್ಟು ಹೆಸರುಕಾಳು ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಂದು 4-5 ಗಂಟೆ ಚೆನ್ನಾಗಿ ನೆನೆಸಿಟ್ಕೋಬೇಕು. ಇಲ್ಲ ರಾತ್ರಿ ಇಡೀ ಇದನ್ನು ನೆನೆಸಿಟ್ಕೊಂಡು ಬೆಳಗ್ಗೆ ಇದನ್ನು ರುಬ್ಕೊಂಡು ಇದನ್ನು ಬೆಳಗಿನ ಬ್ರೇಕ್ಫಾಸ್ಟಿಗೆ ಈ ದೋಸೆನ ಮಾಡ್ಕೋಬಹುದು. ಈಗ ದೋಸೆ ಅಕ್ಕಿ ಚೆನ್ನಾಗಿ ನೆಂದಿದೆ. ಇದನ್ನು ನಾನಿವಾಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಈ ದೋಸೆಗೆ ಅಡುಗೆ ಸೋಡಾ, ಮೆಂತೆ, ಉದ್ದಿನಬೇಳೆ ಎಲ್ಲ ಹಾಕಬೇಕು ಅಂತೇನೂ ಇಲ್ಲ. ತಿನ್ನೋದಕ್ಕೆ ಇದು ಹಾಗೇ ತುಂಬ ರುಚಿಯಾಗುತ್ತೆ. ಈಗ ಇದಕ್ಕೆ ಒಂದು 1/4 ಕಪ್ನಷ್ಟು ತೆಂಗಿನ ತುರಿ, ಒಂದು 3 ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿದ ಶುಂಠಿ ಒಂದು 3-4 ಪೀಸು, ಹಾಗೆ ಒಂದು 1/2 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು.
ದೋಸೆ ಹಿಟ್ಟನ್ನ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಇದನ್ನು ನಾನು ಜಾಸ್ತಿ ಹೊತ್ತು ಇಡಬೇಕು ಅಂತೇನೂ ಇಲ್ಲ, ತಕ್ಷಣಕ್ಕೆ ನೀವು ಮಾಡ್ಕೋಬಹುದು. ಹಿಟ್ಟನ್ನ ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ. ಇಲ್ಲ ನಿಮಗೆ ಟೈಮ್ ಇದೆ ಅಂದರೆ 1 ಅವರ್ 2 ಅವರ್ ಇಟ್ಟು ಕೂಡ ಈ ದೋಸೆನ ಮಾಡ್ಕೋಬಹುದು. ಆಗ ದೋಸೆ ಇನ್ನೂ ಚೆನ್ನಾಗಾಗುತ್ತೆ. ಟೇಸ್ಟಿಗೆ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕ್ಕೊಂಡು ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟೇನಾದರೂ ಸ್ವಲ್ಪ ಗಟ್ಟಿ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ನಿಮಗಿಲ್ಲಿ ಕಾಣುತ್ತಲ್ಲ ಅದಕ್ಕೆ ದೋಸೆ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ದೋಸೆ ಕಾವಲಿನ ಸ್ಟವ್ ಮೇಲೆ ಇಟ್ಟು ನಾನು ದೋಸೆ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ನಾನ್ ಸ್ಟಿಕ್ಕಲ್ಲಿ ಅಥವಾ ದೋಸೆ ಕಾವಲಿಯಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದರಲ್ಲಿ ದೋಸೆ ಮಾಡ್ಕೋಬಹುದು. ಹಾಗೆ ದೋಸೆ ಮೇಲ್ಗಡೆ ಕಟ್ ಮಾಡಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ತುರಿದ ಕ್ಯಾರೆಟ್ ಎಲ್ಲ ಹಾಕಿ ದೋಸೆ ಮಾಡ್ಕೋಬೋದು. ಅದು ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಲಂಚ್ ಬಾಕ್ಸಿಗೂ ಕೂಡ ನೀವು ಮಕ್ಕಳಿಗೆ ಈ ದೋಸೆನ ಕೊಟ್ಟು ಕಳಿಸ್ಬೋದು. ಮುಚ್ಚಳ ಮುಚ್ಚಿ ಮೀಡಿಯಂ ಫ್ಲೇಮ್ನಲ್ಲಿ ದೋಸೆನ ಚೆನ್ನಾಗಿ ಕಾಯಿಸ್ಕೋಬೇಕು. ದೋಸೆ ಚೆನ್ನಾಗಿ ಕಾದಿದೆ. ಮೇಲ್ಗಡೆ ಈಗ ನಾನು ಗೀ ಹಾಕ್ತಾ ಇದ್ದೀನಿ. ನಿಮಗೆ ನೋಡಿದಾಗ ಗೊತ್ತಾಗ್ಬೋದು ಕ್ರಿಸ್ಪಿಯಾಗಿ ದೋಸೆ ಚೆನ್ನಾಗಾಗಿದೆ. ಬಿಸಿ ಬಿಸಿಯಾಗಿ ಹೆಲ್ದಿಯಾದ ಹೆಸರುಕಾಳು ದೋಸೆ ಈಗ ರೆಡಿಯಾಗಿದೆ. ಈ ದೋಸೆನ ನೀವು ನಿಮ್ಗೆ ಇಷ್ಟವಾಗುವ ಚಟ್ನಿ ಜೊತೆ, ಸಾಗು ಜೊತೆ ಇದನ್ನು ಹಾಕ್ಕೊಂಡು ತಿನ್ಬೋದು. ನೀವು ಒಂದ್ಸತಿ ಇದನ್ನು ಮನೇಲಿ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಈಗ ನೆಕ್ಸ್ಟ್ ರೆಸಿಪಿ ಟೊಮೆಟೊ ದೋಸೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ದೋಸೆ ಬಗ್ಗೆ ನಾನೇನು ಹೇಳುವಾಗೇ ಇಲ್ಲ, ಇದು ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ತುಂಬಾ ರುಚಿಯಾಗಿದೆ. ಈಗ ನೋಡೋಣ ಹೇಗೆ ಮಾಡೋದು ಅಂತ. ಒಂದು ಬೌಲ್ಗೆ 1.5 ಕಪ್ನಷ್ಟು ದೋಸೆ ಅಕ್ಕಿ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಂದು 5-6 ಅವರ್ಸು ಚೆನ್ನಾಗಿ ನೆನೆಸ್ಕೋಬೇಕು. ಇಲ್ಲ ರಾತ್ರಿ ಇಡೀ ಈ ಅಕ್ಕಿನ ನೆನೆಸ್ಕೊಂಡು ಬೆಳಗ್ಗೆ ಈ ತಿಂಡಿಗೆ ದೋಸೆನ ನೀವು ಮಾಡ್ಕೋಬೋದು. ಅಕ್ಕಿ ಈಗ ಚೆನ್ನಾಗಿ ನೆಂದಿದೆ. ನಿಮಗಿಲ್ಲಿ ಕಾಣಿಸ್ಬೋದು. ನಾನು ಈ ದೋಸೆಗೆ 2 ಚೆನ್ನಾಗಿ ಹಣ್ಣಾದಂಥ ಆ್ಯಪಲ್ ಟೊಮೆಟೊ ತೊಗೊಂಡಿದ್ದೀನಿ. ಈಗ ಈ ಟೊಮೆಟೊನ ಕಟ್ ಮಾಡ್ಕೋಬೇಕು. ಇಲ್ಲಿ ಟೊಮೆಟೊನ ನಾನು ಸ್ವಲ್ಪ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಟೊಮೆಟೊನ ರುಬ್ಕೊಳ್ಳೋದ್ರಿಂದ ತುಂಬ ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ಟೊಮೆಟೊನೆಲ್ಲ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಈಗ ನೆನೆಸಿಟ್ಕೊಂಡಿದ್ದೀವಲ್ಲ ಆ ಅಕ್ಕಿನ ಹಾಕ್ತಾ ಇದ್ದೀನಿ. ಹಾಗೆ ಕಟ್ ಮಾಡಿದ ಟೊಮೆಟೊ ಹಾಕ್ತಾ ಇದ್ದೀನಿ. ಜೊತೆಗೆ ಒಂದು 1/4 ಕಪ್ನಷ್ಟು ಹುರಿಗಡಲೆ, 1/2 ಕಪ್ನಷ್ಟು ವೈಟ್ ರೈಸ್, 1/4 ಕಪ್ನಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೀನಿ. 1/2 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ನಿಮಗಿಲ್ಲಿ ಕಾಣಿಸ್ಬೋದು. ಇದಕ್ಕೆ ನಾನು ಒಂದು 4 ಎಸಳು ಬೆಳ್ಳುಳ್ಳಿ, ಹಾಗೆ ಒಂದು 4 ಸಣ್ಣ ಪೀಸು ಶುಂಠಿ ಹಾಕ್ತಾ ಇದ್ದೀನಿ. ಕಟ್ ಮಾಡಿದಂಥ ಒಣ ಬ್ಯಾಡಗಿ ಮೆಣಸಿನ್ಕಾಯಿ 2 ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೋಬೇಕು. ಇದಕ್ಕೆ ಮಸಾಲೆ ಪದಾರ್ಥ ಎಲ್ಲ ಹಾಕಿದ್ರಿಂದ ಇದು ಟೇಸ್ಟು ತುಂಬಾ ರುಚಿಯಾಗುತ್ತೆ ದೋಸೆದು. ದೋಸೆ ಹಿಟ್ಟನ್ನ ನಾನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಈ ದೋಸೆನ ತಕ್ಷಣಕ್ಕೆ ಮಾಡೋದಕ್ಕಿಂತ ಒಂದು 4-5 ಅವರ್ಸು ಇಟ್ಬಿಟ್ಟು ಮಾಡಿಕೊಂಡ್ರೆ ದೋಸೆ ತುಂಬಾ ಚೆನ್ನಾಗಿರುತ್ತೆ. ಮುಚ್ಚಳ ಮುಚ್ಚಿ ಒಂದು 4-5 ಅವರ್ಸು ಹಾಗೆ ಇಡ್ತಾ ಇದ್ದೀನಿ. 5 ಅವರ್ಸು ಆಗಿದೆ. ಈಗ ಇದಕ್ಕೆ ಟೇಸ್ಟಿಗೆ ಸಾಲ್ಟ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟು ಗಟ್ಟಿಯಾಗಿದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ನಿಮಗೆ ದೋಸೆ ಹಿಟ್ಟಿನ ಹದ ಗೊತ್ತಲ್ಲ, ಅದಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ದೋಸೆ ಕವಲಿಲಿ ದೋಸೆ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ನಾನ್ ಸ್ಟಿಕ್ಕಲ್ಲಿ ದೋಸೆ ಮಾಡ್ಕೋಬೋದು, ಇಲ್ಲ ದೋಸೆ ಕವಲಿಲಿ ಕೂಡ ನೀವು ಮಾಡ್ಕೋಬೋದು. ನಿಮ್ಗೆ ಯಾವುದಲ್ಲಿ ದೋಸೆ ಚೆನ್ನಾಗಾಗುತ್ತೋ ಅದರಲ್ಲೇ ಮಾಡ್ಕೊಳ್ಳಿ. ನೀವು ಬೇಕಿದ್ರೆ ದೋಸೆ ಮೇಲ್ಗಡೆ ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕೋಬಹುದು. ದೋಸೆ ತಿನ್ನೋದಕ್ಕೆ ರುಚಿಯಾಗುತ್ತೆ. ಇದನ್ನು ಮುಚ್ಚಳ ಮುಚ್ಚಿ ಮೀಡಿಯಂ ಫ್ಲೇಮ್ನಲ್ಲಿ ದೋಸೆನ ಕಾಯಿಸ್ಕೋಬೇಕು. ಈಗ ದೋಸೆ ಚೆನ್ನಾಗಿ ಕಾದಿದೆ. ಈಗ ಮೇಲ್ಗಡೆ ನಾನು 1 ಟೀ ಸ್ಪೂನಷ್ಟು ಗೀ ಹಾಕ್ತಾ ಇದ್ದೀನಿ. ನಿಮಗೆ ಇಲ್ಲಿ ನೋಡುವಾಗ ಗೊತ್ತಾಗ್ಬೋದು ದೋಸೆ ಎಲ್ಲೂ ತಳ ಹಿಡ್ಕೊಳ್ತಾ ಇಲ್ಲ, ಅದು ನೀಟಾಗಿ ತಳ ಬಿಡ್ತಾ ಇದೆ. ಈಗ ಈ ದೋಸೆ ಚೆನ್ನಾಗಿ ಕಾದಿದೆ. ಇದಕ್ಕೆ ತೆಂಗಿನಕಾಯಿ, ಹುರಿಗಡಲೆ ಎಲ್ಲ ಮಸಾಲೆ ಪದಾರ್ಥ ಎಲ್ಲ ಹಾಕಿ ಮಾಡಿದ್ರಿಂದ ಇದು ತಿನ್ನೋದಕ್ಕೆ ನಿಮಗೆ ಒಂದು ಒಳ್ಳೆ ಮಜಾ ಕೊಡುತ್ತೆ. ಈಗ ಬಿಸಿ ಬಿಸಿಯಾಗಿ ರುಚಿಯಾದ ಹೆಲ್ದಿಯಾದ ಟೊಮೆಟೊ ದೋಸೆ ರೆಡಿಯಾಗಿದೆ. ಇದನ್ನು ನೀವು ನೋಡ್ತಾ ಇದ್ದರೆ ನಿಮಗೆ ಅನಿಸ್ಬೋದು ಇದು ಎಷ್ಟೊಂದು ಚೆನ್ನಾಗಿ ಆಗಿದೆ ಅಂತ. ನೀವು ಇದನ್ನು ತೆಳುವಾಗಿ ಕ್ರಿಸ್ಪಿಯಾಗಿ ಕೂಡ ಮಾಡ್ಕೋಬಹುದು. ಇದನ್ನು ನೀವು ಗ್ರೇವಿ, ಚಟ್ನಿ ಅಥವಾ ಪೊಟ್ಯಾಟೊ ಪಲ್ಯ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದರ ಜೊತೆ ಇದನ್ನು ಹಾಕ್ಕೊಂಡು ತಿನ್ಬೋದು. ನೀವು ಇದನ್ನು ಇವಾಗಲೇ ಮನೇಲಿ ಟ್ರೈ ಮಾಡಿ.
ಈಗ ನೆಕ್ಸ್ಟ್ ರೆಸಿಪಿ ಸೌತೆಕಾಯಿ ದೋಸೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ದೋಸೆ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಇದು ತಂಪು ಅಷ್ಟೇ ಅಲ್ಲ, ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು. ನೋಡೋಣ ಹೇಗೆ ಮಾಡೋದು ಅಂತ. ಈಗ ಒಂದು ಬೌಲಿಗೆ ನಾನು 1 ಕಪ್ನಷ್ಟು ದೋಸೆ ಅಕ್ಕಿ ಹಾಕ್ತಾಯಿದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಂದು 5-6 ಅವರ್ಸು ನೀರಲ್ಲಿ ನೆನೆಸಿಡಬೇಕು. ದೋಸೆ ಅಕ್ಕಿ ಈಗ ನೀರಲ್ಲಿ ಚೆನ್ನಾಗಿ ನೆಂದಿದೆ. ಈಗ ಒಂದು ಎಳೆ ಸೌತೆಕಾಯಿ ಅಂದರೆ ಮೀಡಿಯಮ್ ಸೈಜು ಸೌತೆಕಾಯಿ ತೊಗೊಂಡಿದ್ದೀನಿ. ನಾವು ಮಾಮೂಲಿಯಾಗಿ ತಿಂತೀವಲ್ಲ ಆ ಸೌತೆಕಾಯಿ ತೊಗೊಂಡಿದ್ದೀನಿ. ಇದನ್ನು ಇವಾಗ ಸಿಪ್ಪೆ ತೆಗೆದು ನಾನಿಲ್ಲಿ ಇಟ್ಕೊಂಡಿದ್ದೀನಿ. ಸೌತೆಕಾಯಿನ ಈಗ ಕಟ್ ಮಾಡ್ಕೊತಾ ಇದ್ದೀನಿ. 1 ಕಪ್ ಅಕ್ಕಿಗೆ ಒಂದು ಮೀಡಿಯಮ್ ಸೈಜ್ ಸೌತೆಕಾಯಿ ಸಾಕಾಗುತ್ತೆ. ಜಾಸ್ತಿ ದೊಡ್ಡ ಸೌತೆಕಾಯಿ ತೊಗೊಳೋದಕ್ಕೆ ಹೋಗಬೇಡಿ. ಸೌತೆಕಾಯಿನ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡೋದ್ರಿಂದ ನೀವು ಇದನ್ನು ತುಂಬ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕು ಅಂತೇನೂ ಇಲ್ಲ. ಸ್ವಲ್ಪ ದಪ್ಪ ದಪ್ಪ ಪೀಸಾಗಿ ಇದನ್ನು ಕಟ್ ಮಾಡ್ಕೋಬೋದು. ಸೌತೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕೋಬೇಕು. ಇದಕ್ಕೆ ನೆನೆಸಿಟ್ಕೊಂಡಿದ್ದೀವಲ್ಲ ಅಕ್ಕಿ ಹಾಕ್ತಾಯಿದ್ದೀನಿ. ಜೊತೆಗೆ ಒಂದು 1/4 ಕಪ್ನಷ್ಟು ತೆಂಗಿನ ತುರಿ, ಒಂದು 3 ಹಸಿಮೆಣಸಿನ್ಕಾಯಿ, ಹಾಗೆ ಒಂದು 1/2 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಒಂದು 4 ಪೀಸು ಸಣ್ಣದಾಗಿ ಕಟ್ ಮಾಡಿದ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಸೌತೆಕಾಯಿಲೇ ನೀರಿನ ಅಂಶ ಇದೆ, ಹಾಗಾಗಿ ಇದಕ್ಕೆ ನೀರು ಹಾಕೋದಕ್ಕೆ ಹೋಗಬೇಡಿ. ಚೆನ್ನಾಗಿ ಗ್ರೈಂಡ್ ಆಗಿದೆ. ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಸೌತೆಕಾಯಿ ದೋಸೆನ ತಕ್ಷಣಕ್ಕೂ ಮಾಡ್ಕೋಬೋದು, ಇಲ್ಲ ಸ್ವಲ್ಪ ತಿಟ್ಟು ಕೂಡ ನೀವು ಮಾಡ್ಕೋಬೋದು. ಸ್ವಲ್ಪ ತಿಟ್ಟು ಮಾಡಿಕೊಂಡ್ರೆ ದೋಸೆ ಗರಿ ಆಗುತ್ತೆ. ನಾನಿಲ್ಲಿ 1 ಅವರ್ ಇದನ್ನು ಇಟ್ಬಿಟ್ಟು ಮಾಡ್ತಾಯಿದ್ದೀನಿ. 1 ಅವರ್ ಈಗ ಆಗಿದೆ. ಈಗ ಇದಕ್ಕೆ ಟೇಸ್ಟಿಗೆ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಈ ದೋಸೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈಗ ದೋಸೆ ಹಿಟ್ಟು ರೆಡಿಯಾಗಿದೆ. ಹಿಟ್ಟು ಸ್ವಲ್ಪ ತೆಳುಯಿತು, ದೋಸೆ ಚೆನ್ನಾಗಾಗುತ್ತೆ, ತಳ ಏನು ಇಟ್ಕೊಳ್ಳೋದಿಲ್ಲ. ದೋಸೆ ಕವಲಿ ಚೆನ್ನಾಗಿ ಕಾದಿದೆ. ಇದಕ್ಕೆ ದೋಸೆ ಹಾಕ್ತಾಯಿದ್ದೀನಿ. ಈ ದೋಸೆನ ನೀವು ನಿಮಗೆ ಎಷ್ಟು ಬೇಕಷ್ಟು ತೆಳುವಾಗಿ ಮಾಡ್ಕೋಬೋದು. ಬಿಸಿ ಬಿಸಿ ಇದ್ದಾಗಲೇ ಈ ದೋಸೆ ತಿನ್ನೋದಕ್ಕೆ ತುಂಬಾ ರುಚಿ ಕೊಡುತ್ತೆ. ಇದನ್ನು ಮುಚ್ಚಳ ಮುಚ್ಚಿ ಈಗ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಕಾಯಿಸ್ಕೋಬೇಕು. ದೋಸೆ ಚೆನ್ನಾಗಿ ಕಾದಿದೆ. ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ಗೀ ಹಾಕ್ತಾಯಿದ್ದೀನಿ. ಗೀ ಬೇಡ ಅಂದರೆ ನಾನ್ ಸ್ಟಿಕ್ಕಲ್ಲಿ ಈ ದೋಸೆನ ನೀವು ಹಾಗೇನೂ ಕೂಡ ಮಾಡ್ಕೋಬೋದು. ಈಗ ನೋಡಿ ದೋಸೆ ಎಷ್ಟು ತೆಳುವಾಗಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ನಿಮಗಿಲ್ಲಿ ಕಾಣಿಸ್ಬೋದು. ಎಲ್ಲಿನೂ ಕೂಡ ಇದು ತಳ ಇಟ್ಕೊಂಡಿಲ್ಲ. ನೋಡಿ ಇದು ಎಷ್ಟೊಂದು ಚೆನ್ನಾಗಿ ಆಗಿದೆ. ಬಿಸಿ ಬಿಸಿಯಾಗಿ ಸೌತೆಕಾಯಿ ದೋಸೆ ಈಗ ರೆಡಿಯಾಗಿದೆ. ನೀವು ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಥವಾ ಸಂಜೆ ಕಾಫಿ ಟೈಮಿಗೆ ಇದನ್ನು ಮನೇಲಿ ನೀವು ಮಾಡ್ಕೊಡ್ಬೋದು. ಅಲ್ಲದೆ ತಿನ್ನುವಾಗ ಈ ದೋಸೆ ತುಂಬಾ ಸ್ಮೂತ್ ಅನಿಸುತ್ತೆ ನಿಮಗೆ. ಈ ದೋಸೆ ಚಟ್ನಿ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಇಲ್ಲ ನಿಮಗೆ ಹಾಗೇನೂ ಕೂಡ ಇದನ್ನು ತಿನ್ಬೋದು. ನೀವು ಇದನ್ನು ಇವಾಗಲೇ ಮನೇಲಿ ಮಾಡ್ಕೊಂಡು ತಿನ್ನಿ. ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೆ, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.